ಕುಟುಂಬ ಬೇಡ ಸರ್, ಅಭಿಮಾನಿಗಳಿದ್ದೀವಿ. ಸೂರ್ಯ ಚಂದ್ರ ಕರ್ನಾಟಕದ ಯಾಕೆ ಅಂದ್ರೆ ಹೈಕೋರ್ಟ್ ಅಲ್ಲಿ ಈ ವಿಚಾರವಾಗಿ ಸಂಬಂಧಪಟ್ಟರೆ ಈಗಾಗಲೇ ಸರ್ಕಾರ ಮತ್ತೆ ಬಾಲಣ್ಣ ಕುಡ್ರು ಫ್ಯಾಮಿಲಿ ಒಪ್ಕೊಂಡ್ರೆ ನಿಮ್ಗೆ ಕೇಳಿದ್ರೆ ಕೊಡ್ಬೋದು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದ್ರೆ ಅವ್ರು ಒಪ್ಕೊಂಡಿಲ್ಲ. ಆದ್ರೆ ಸರ್ಕಾರದವರು ನಿಮಗೆ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ. ಅದನ್ನ ತಗೊಂಡು ಹೋಗಿ ಅಲ್ಲಿ ಸ್ಮಾರಕ ನಿರ್ಮಾಣ ಕೂಡ ಆಗಿದೆ. ಹಾಗಾಗಿ ಹಾಗಾಗಿ ಈಗ ಇವರು ಬಾಲಣ್ಣ ಕುಟುಂಬದವರು ಫುಲ್ ಅಧಿಕಾರ ಇದೆ, ಅವರಿಗೆ ಕೋರ್ಟಿನ ಆರ್ಡರ್ ಇದೆ. ಹಾಗಾಗಿ ಸಮಾಧಾನ ಕೇಳಿಸ್ತಾರೆ. ನೀವು ಏನಂತ ಕೇಳಿದ್ರಿ ಕೋರ್ಟಿಗೆ ಅಂತ ಕೋರ್ಟಿಂದ ಆದೇಶ, ದಯವಿಟ್ಟು ಕೋರ್ಟಿಂದ ಆದೇಶ ಇದೆ ಇಲ್ಲ ಅಂತ ಹೇಳಿದ್ರೆ ಸರ್ ನೋಟಿಸ್ ಕೊಟ್ಟಿದ್ದಾರೆ ನಮಗೆ. ಏನಾರು ಲೈವ್ ಆಗಿ ಏನಾರು ಬಂದು ಏನಾರು ಮಾತಾಡಿದ್ದಾರೆ ಸರ್. ಇವತ್ತು ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಕಡೆ ಇದೆ. ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಬಂದು ಹೇಳ್ಬೋದಾಗಿತ್ತಲ್ಲ. ಯಾಕೆ ಮೌನ ಮುರಿದ್ರು ಇವರು? ಯಾಕೆ ಮೌನ ಮುರಿದ್ರು? ರಾತ್ರಿ ಅಪ್ಪಾಜಿನ ಪುಣ್ಯಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದು ಯಾರು ಇವ್ರಿಗೆ? ಹೇಳ್ಬೋದಾಗಿತ್ತಲ್ಲ. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೋಡಿ ಆಯ್ತು, ಶಾಂತಿ ಪ್ರಿಯರಾಗಿತ್ತು ನಾವು. ಇನ್ಮೇಲೆ ಏನಾಗಬೇಕು? ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲಿ ಪುಣ್ಯಭೂಮಿ ಇರ್ಬೇಕು ಸರ್? ಸರ್ ಹಿಂದೂ ಸಂಪ್ರದಾಯದ ಪ್ರಕಾರ ಸಮಾಧಿ ಇತ್ತು, ಅಪ್ಪಾಜಿಯವರು ಸಮಾಧಿ ಮಾಡಿದ್ದು ಪೂರ್ವದಿಂದ ಮಾಡಿಟ್ಟಿದ್ದಾರೆ. ಮೊದಲು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಸರ್. ಅಭಿಮಾನ ಸ್ಟುಡಿಯೋ ಮಾಲೀಕರು VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಸಂಘಟನೆ ಮೇಲೆ 4 ಕೇಸ್ ಹಾಕಿದ್ದಾರೆ. ಸಿಟಿ ಸಿವಿಲ್ ಕೋರ್ಟು, ಮೆಜೆಸ್ಟಿಕ್ ಕೋರ್ಟ್ ಅದು ಪ್ರಕರಣ ನಡೀತಾ ಇದೆ. ಮತ್ತು ಒಂದು PCR ಹಾಕೊಂಡಿದ್ದಾರೆ ಹೈಕೋರ್ಟಲ್ಲಿ ನನ್ನ ಮೇಲೆ. ಮತ್ತು ಇದನ್ನು ಏನು ಮಾಡಿದ್ದಾರೆ, ಸರ್ಕಾರಿ ಆದೇಶ ಇಲ್ಲ, ಆದೇಶ ಇಲ್ಲ. ಮತ್ತು ನಾನೇನು PIL ಹಾಕೊಂಡಿದ್ದೆ ನಮ್ಮ ಟ್ರಸ್ಟ್ ವತಿಯಿಂದ, ಆ PIL ಮೆನ್ಷನ್ ಮಾಡಿದ್ದಾರೆ ಯಾವುದರಲ್ಲಿ ಈ 5 to 3 ಏನು ಹೈಕೋರ್ಟ್ ಆರ್ಡರ್ ತಂದಿದ್ದಾರೆ, ಈ ಕೇಸ್ನಲ್ಲಿ ತಂದಿದ್ದಾರೆ. ಬಟ್ ನಮ್ಮದು ಪಾಲ್ಟಿ ಮಾಡಿಲ್ಲ, ಬರೀ ಸರ್ಕಾರಿ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋ ಅವ್ರಿಗೆ ನೋಟಿಸ್ ಹಾಕಿದೆ, ಸುಮ್ಮನೆ ಆಯ್ತಾರೆ. ಕೋರ್ಟ್ ಆದೇಶದ ಮೇರೆಗೆ ಹೌದು, ಕೋರ್ಟ್ನು ಮಿಸ್ಯೂಸ್ ಮಾಡಿದ್ದಾರೆ ಇವರು. ನಮ್ಮನ್ನು PIL ಹಾಕಿದ್ದವ್ರನ್ನ ಪಾಲ್ಟಿ ಮಾಡಿಲ್ಲ. ಮತ್ತು 4504/2015 ಏನಿದೆ ಸರ್ಕಾರ ಇವ್ರ ಮೇಲೆ ಏನು ಕೇಸ್ ಹಾಕಿತ್ತು ಅಭಿವೃದ್ಧಿಪಡಿಸಿಲ್ಲ ಅಂತ 10 ಎಕರೆದು, ಅದು ಹಂಗೆ ಪೆಂಡಿಂಗ್ ಇದೆ. ಅದು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ. ಎಲ್ಲ ವಿಷಯಗಳನ್ನು ಮರೆಮಾಚಿ ಕೋರ್ಟ್ಗೆ ಇವರು ಇವತ್ತು ಹೈಕೋರ್ಟ್ ಆರ್ಡರ್ ಇದೆ ಅಂದರೆ ಅದು ಬೆಳಗ್ಗೆ ತೆರವುಗೊಳಿಸಬೇಕು, ನೋಟಿಸ್ ಕೊಡಬೇಕು 3 ತಿಂಗಳು ಮುಂಚೆಗೆ. ಇವ್ರು ಏನು ಮಾಡಿದ ಅಭಿಮಾನ ಸ್ಟುಡಿಯೋ ಮಾಲೀಕರು ಯಾವುದೇ ವಿಷಯವನ್ನು ಮರೆಮಾಚಿ ರಾತ್ರಿಯಿಂದ ರಾತ್ರಿ ತೆರವುಗೊಳಿಸಿದ್ದಾರೆ. ರಾತ್ರಿನೇ ಮಾಡಿರೋದು, ಡೇ ಮಾಡ್ರೆ ತೆರವುಗೊಳ್ಳೋ ಚಾನ್ಸೇ ಇಲ್ಲ. ರಾತ್ರಿ ಮಾಡಿರೋದು. ಬೆಳಗ್ಗೆ ಹೋಗಿ ನನ್ನ ಸಂಘಟನೆ ಮೇಲೆ ಪ್ರೆಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂಥ ಸಂಘಟನೆ ಬಂದು ಗಲಾಟೆ ಮಾಡ್ತಾರೆ, ನಮ್ಮ ಸೆಕ್ಯೂರಿಟಿ ಕೊಡಿ ಅಂತ. ಅದು ಕಾಫಿ ಎಲ್ಲ ಇದೆ ಇಲ್ಲಿ. ನಮಗೆ ಕಂಪ್ಲೇಂಟ್ ಕೊಟ್ಟಿರೋದು ನಾನು ಸುಮಾರು 6 ಪುಟಗಳ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 6 ಪುಟಗಳ ಕೋರ್ಟ್ ಆರ್ಡರ್ಗಳು ಏನಿದೆ